ನಮ್ಮನೆ ಹತ್ರ ಅಂತೂ ಈ ಹೊಲ ಎಲ್ಲ ಇರೋದ್ರಿಂದ ಗ್ರೀನರಿ ಆಗಿ ತುಂಬ. ಇವತ್ತು ಇನ್ನೊಂದು ಏನಪ್ಪ ಅಂತಂದರೆ ನಮ್ಮ ಅಮ್ಮ ಕೂಡ ಬರ್ತಿದ್ದಾರೆ ಊರಿಂದ. ಸೊ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸಿಂಧು ಲಕ್ಷ್ಮೀಕಾಂತ. ನಾನು ಚೆನ್ನಾಗಿದ್ದೀನಿ, ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಹಾಲು ಎಲ್ಗಪ್ಪ ತೊಗೊಂಡು ಹೋಗ್ತಾ ಇದ್ದೀನಿ ಅನ್ಕೊತಿದ್ದೀರಾ? ನಮ್ಮ ಮನೇಲಿ ಇನ್ನೊಂದು ಹೊಸ್ದಾಗಿರೋದೊಂದು ಪ್ರಾಣಿ ಸಾಕಿದ್ದೀವಿ, ತೋರಿಸ್ತೀನಿ ಬನ್ನಿ. ನೈಟ್ ಏನು ಮಾಡ್ತೀನಿ, ಏನು ರೆಸಿಪಿ ಮಾಡ್ತೀನಿ ಅದು ಕೂಡ ತೋರಿಸ್ತೀನಿ ನಿಮಗೆ, ಬನ್ನಿ. ಇನ್ನು ನನ್ನ ಮಗನೂ ಬಂದಿರೋ ನಮ್ಮ ಜೊತೆ. ಡೋರ್ ತೆಗ್ದಿದ ತಕ್ಷಣ ಅದು ಪಟ್ಟ ಅಂತ ಓಡ್ ಬಂದುಬಿಡುತ್ತೆ. ಅದು ನಾವು ಡೋರ್ದು ಸೌಂಡ್ ಮಾಡಿದ ತಕ್ಷಣ ಕೆಳಗಡೆ ಓಡ್ ಬರುತ್ತೆ. ಅದು ಕಾಯ್ತಾ ಇರುತ್ತೆ ಪಾಪ. ಅದು ಬೆಳಗ್ಗೆ ಮತ್ತು ಸಂಜೆ 2 ಟೈಮ್ಸ್ ಕೂಡ ಹಾಲು ಹಾಕ್ತೀವಿ. ಬಟ್ ಅದಕ್ಕೆ ಹೊಟ್ಟೆ ಹಸ್ಕೊಳುತ್ತೆ, ಒಂದೇ ಇರುತ್ತಲ್ವ. ಸೊ ಅಮ್ಮನ ಬಿಟ್ಟಿರೋದ್ರಿಂದ ಅದಕ್ಕೆ ಸ್ವಲ್ಪ ತುಂಬ ಕಷ್ಟ ಆಗುತ್ತೆ ಅನಿಸುತ್ತೆ. ಇನ್ನೂ ಚಿಕ್ಕ ಮರಿ ಆಗಿರೋದ್ರಿಂದ ನಾವು ಬರೀ ಹಾಲೊಂದು ಹಾಕ್ತಾಯಿದ್ದೀವಿ. ನನ್ನ ಮಗ ಕೂಡ ಕರ್ಕೊಂಬಂದಿದ್ವಿ ಮನೆ ಮೇಲೆ. ಅವನಿಗೆ ಅದು ನೋಡ್ಬಿಟ್ಟು ತುಂಬ ಖುಷಿ ಆಗಿಬಿಟ್ಟೈತೆ. ಅದನ್ನ ಇಟ್ಕೊಳಕ್ಕೆ ಹೋಗ್ತಾನೆ, ಆಟ ಆಡ್ಸೋಕೆ ಹೋಗ್ತಾನೆ. ನಮ್ಮ ಮನೆಯವ್ರು ಹಂಗೂ ಪರ್ಚ್ಬಿಡುತ್ತೆ ಅಂದ್ಬಿಟ್ಟು ಎತ್ಕೋತವ್ರೆ. ಅವ್ನು ಹಂಗೂ ಅದನ್ನ ಇಟ್ಕೊಳ್ಳೋಕ್ಕೇ ಓಡೋಗ್ತಿದ್ದ. ತುಂಬಾ ಚೆನ್ನಾಗಿತ್ತು, ಕ್ಯೂಟ್. ನನಗೂ ಫಸ್ಟು ನೋಡಿದಾಗ ಇಟ್ಕೊಳ್ಳೋಕ್ಕೆಲ್ಲ ಭಯ ಆಗ್ತಿತ್ತು. ಆಮೇಲೆ ನಾನೇ ಹಾಲಕ್ಕಕ್ಕೆ ಹೋಗ್ತಾ ಹಂಗೆ ಸ್ವಲ್ಪ ಅಭ್ಯಾಸ ಆಯಿತು. ಅದು ಓಡೋಗ್ಬಿಡುತ್ತೆ, ಜಾಸ್ತಿ ಹೊತ್ತು ಈಚೆನೇ ಇರೋಲ್ಲ, ಓಡ್ತಾನೆ ಇರುತ್ತೆ. ನಾವು ಅದನ್ನು ನಮ್ಮ ಮನೆ ಮೇಲೇ ಕೂಡ ಹಾಕ್ಬಿಟ್ಟಿದ್ದೀವಿ. ಯಾಕಪ್ಪ ಅಂದರೆ ಒಳಗಡೆ ಎಲ್ಲ ಗಲೀಜು ಮಾಡುತ್ತೆ. ನಮ್ಮ ಮನೆ ಮೇಲ್ಗಡೆ ಇರೋ ರೂಮಲ್ಲಿ ಇಲಿ ಎಲ್ಲ ಬಂದು ಸೇರ್ಕೊಂಡ್ಬಿಡುತ್ತೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಸ್ವಲ್ಪ ಬಟ್ಟೆ ಕೂಡ ಒಣಗಾಕಿದ್ವಿ. ಅದನ್ನು ಕೂಡ ಎತ್ಕೊಂಡು ಕೆಳಗೆ ಹೋಗ್ತಾಯಿದ್ದೀನಿ. ಹಳ್ಳಿ ಕಡೆ ಮಳೆ ಬಂದು ಒಂಥರ ತುಂಬ ಚೆನ್ನಾಗಿರುತ್ತೆ. ಇನ್ನು ನಮ್ಮ ಮನೆ ಹತ್ರ ಅಂತೂ ಈ ಹೊಲ ಎಲ್ಲ ಇರೋದ್ರಿಂದ ಗ್ರೀನರಿ ಆಗಿ ತುಂಬ ಸಖತ್ತಾಗಿರುತ್ತೆ. ಸೊ ಇದನ್ನು ನೋಡಬೇಕು ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮನೆ ಸುತ್ತಮುತ್ತ ಫುಲ್ಲು ಗ್ರೀನರಿ ಆಗಿರುತ್ತೆ. ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ನೋಡಿ. ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮನೆ ಹತ್ರ. ಬಟ್ ಈ ಟೈಮಲ್ಲಂತೂ ಬಂದರೆ ತುಂಬ ಇನ್ನೂ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಸಾಯಂಕಾಲ ಹೊತ್ತಿಗೆ ಒಂದು ರೌಂಡ್ ಹೋಗ್ಬಿಟ್ಟು ಬರ್ತೀನಿ. ಇನ್ನು ನೈಟ್ ಅಡುಗೆ ಅಂತ ನಾನು ಇನ್ನೇನು ಮಾಡೋದಕ್ಕೆ ಹೋಗಿರಲಿಲ್ಲ. ನಾವು ಚಿಕನ್ ಮಾಡಿದ್ವಿ, ಅದೇ ಇತ್ತು ಸಾಂಬಾರು. ಸೊ ಅದಕ್ಕೆ ರೈಸ್ ಮತ್ತು ಮುದ್ದೆ ಮಾಡಿಕೊಂಡು ಅದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ಊಟ ಮಾಡಿದ್ವಿ. ಇನ್ನು ನಾವು ಒಳಗಡೆ ಚಿಕನ್ ಮಾಡಲ್ಲ ಅಂತ ಆಲ್ಮೋಸ್ಟ್ ಎಲ್ಲ ವ್ಲಾಗಲ್ಲೂ ಹೇಳಿದ್ದೀನಿ. ಸೊ ಹಾಗಾಗಿ ಒಳಗಡೆ ಮಾಡಲ್ಲ. ಅದಕ್ಕೆ ನನ್ನ ಮಗನ ಕೂತ್ಕೊಂಡು ಈಚೆಗಡೆ ಇಬ್ಬರು ಕೂಡ ಸಾಂಬಾರನ್ನ ಮಾಡಿಕೊಂಡು ಬಿಸಿ ಮಾಡ್ದಾಗ ಕೂತ್ಕೊಂಡಿದ್ವಿ. ಅವನಂತೂ ಸಿಕ್ಕಾಪಟ್ಟೆ ತೀಟೆ ಮಾಡ್ತಿದ್ದ. ಅದು ಇದು ಎಳೆಯೋದು ಅದು ಇದು ಮಾಡ್ತಾನೇ ಇದ್ದ. ಆದ್ರೂ ಗ್ಯಾಸ್ ಹಚ್ಚೋದು, ಗ್ಯಾಸ್ ಲೈಟ್ ಕೊಟ್ಟಿದ್ದೂ ಅವ್ನು ಸುಮ್ಮನೆ ಕೂತ್ಕೋತಿರ್ಲ. ಅದು ಇದು ಎಳೆಯೋದಕ್ಕೆ ಹೋಗ್ತಿದ್ದ. ಅದೆಲ್ಲ ಆದ್ಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ರೂಮಿಗೆ ಮಲ್ಕೊಳ್ಳೋಣ ಅಂತ ಬಂದ್ರೂ ಅದು ಇದು ಎಳೆಯೋದಿದ್ದೇ ಇರುತ್ತೆ. ಈ ಕಾಲು ಬಂದಮೇಲಂತಲೂ ಮಕ್ಳಿಗೆ ಓಡಾಡೋ ಹಂಗೆ ಆಗ್ಬಿಟ್ರಂತಲೂ ಇನ್ನೂ ಹಿಡಿಯೋದಕ್ಕಾಗಲ್ಲ. ಹಾಗಾಗಿ ನಾನು ಇನ್ನೊಂದು ವಿಷಯ ನಿಮ್ಮ ಹತ್ರ ಶೇರ್ ಮಾಡೇ ಇಲ್ಲ. ಈ ವ್ಲಾಗಲ್ಲಿ ಅದನ್ನು ಕೂಡ ನಿಮ್ಗೆ ಹೇಳ್ತಿದ್ದೀನಿ. ನಾನು ಹೊಸದಾಗಿ ಟೈಲರಿಂಗ್ ಮಿಷಿನ್ ಕೂಡ ತೊಗೊಂಬಂದಿದ್ದೆ. ನನ್ನ ಡ್ರೆಸ್ಸಸ್ ಎಲ್ಲ ಸ್ಟಿಚ್ ಮಾಡೋದಕ್ಕೆ. ಹಾಗೆ ಸುಮ್ಮನೆ ಮನೇಲಿ ಇರ್ತೀನಲ್ಲ, ಸೊ ಹಾಗಾಗಿ ಒಂದೊಂದು ಡ್ರೆಸ್ನಾದ್ರು ಸ್ಟಿಚ್ ಮಾಡ್ಕೊಳ್ಳೋಣ ಕಲ್ತ್ಕೊಂಡು ಅಂತ ಅಂದ್ಬಿಟ್ಟು. ಇದು ಬಂದು 15,000 ಆಯಿತು ನಾನು ತೊಗೊಂಬರೋದಕ್ಕೆ. ತುಮಕೂರಲ್ಲಿ ಹೋಗ್ಬಿಟ್ಟು ಹಾಗೆ ನಾನು ಒಂದೇ ಸತಿ ಮೋಟ್ರು ಕೂಡ ಫಿಕ್ಸ್ ಮಾಡಿಸ್ಕೊಂಡು ತೊಗೊಂಬಂದಿದ್ದೀನಿ. ರೆಗ್ಯುಲರಾಗಿ ಯಾವಾಗಲೂ ಲೆಗ್ ಮಿಷಿನೇ ನಾವು ಯೂಸ್ ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ಇನ್ನು ಇವನಂತಲೂ ವಾಟರ್ ಬಾಟಲ್ ಎಳೆಯೋದು, ಅದು ಎಳೆಯೋದು ಇದು ಎಳೆಯೋದು, ಮಿಷಿನಲ್ಲಿ ವೀಲ್ ತಿರುಗಿಸೋದು. ಇನ್ನು ಪವರ್ ಮಿಷಿನಲ್ಲೂ ಕೂಡ ಒಂದು ಅಲ್ಲಿ ಮೇಲ್ಗಡೆ ವೀಲ್ ಕೊಟ್ಟಿದ್ದಾರೆ, ಅದನ್ನ ಹೋಗೋದು, ಅದನ್ನು ತಿರುಗಿಸೋದು ಮಾಡ್ತಾನೆ. ಇನ್ನೇನಾದರೂ ನಾನು ಬಟ್ಟೆ ಏನಾದರೂ ಸ್ಟಿಚ್ ಮಾಡ್ತೀನಿ ಅಂದರೆ ಇವ್ನು ಇಟ್ಕೊಂಡಂತಲೂ ಮಾಡೋದಕ್ಕೆ ಆಗಲ್ಲ. ನಾವೇನಾದರೂ ಕೆಲಸ ಮಾಡ್ತಾಯಿರ್ತೀವಿ, ಸಡನ್ನಾಗಿ ಬಂದು ಈ ಥರ ಕೈ ಕೊಟ್ಟರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೆ ನಾನು ರೂಮಲ್ಲಿ ಇಟ್ಕೊಂಡಿದ್ದೀನಿ, ಕಂಫರ್ಟಬಲ್ ಆಗಿರುತ್ತೆ, ಗಾಳಿ ಬೆಳಕು ಕೂಡ ಇರುತ್ತೆ ಅಲ್ವ ರೂಮಲ್ಲಿದ್ದರೆ ಅಂದ್ಬಿಟ್ಟು. ಎಲ್ಲದಕ್ಕೂ ಕೂಡ ನನಗೆ ಕಂಫರ್ಟಬಲ್ ನಮ್ಮ ರೂಮಲ್ಲೇ ಅಂತ ಅನ್ನಿಸ್ತು. ಸೊ ಅದು ಕೂಡ ನನಗೆ ಹೈಟ್ ಕೂಡ ಪರ್ಫೆಕ್ಟಾಗಿ ಹಾಸಿಗೆ ಮೇಲೆ ಮಂಚದ ಮೇಲೆ ಕೂತ್ಕೊಂಡು ಬೆಡ್ ಇದೆ ಅಲ್ವಾ. ಸೊ ಹಾಗಾಗಿ ಸ್ಟಿಚ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ನಮ್ಮ ರೂಮಲ್ಲೇ ಇಟ್ಕೊಂಡಿದ್ದೀವಿ. ಇನ್ನು ಪಾಪು ಕೂಡ ಯಾವಾಗಲೂ ಮುಟ್ಟೋದಕ್ಕಾಗಲ್ಲ, ಡೋರ್ ಲಾಕ್ ಮಾಡೋದು ಅವನು ಬರೋಕ್ಕಾಗಲ್ಲ ಅಂದ್ಬಿಟ್ಟು. ಇನ್ನು ಅವನ್ನ ಮಲಗಿಸೋಣ ಅಂತ ಬಂದರೆ ಅವ್ನು ಹೆಂಗೆ ಆಡ್ತಿದ್ದಾನೆ ನೀವೇ ಅನ್ಸುತ್ತೆ ನೋಡಿ. ಅವನೇ ಹತ್ತೋದಕ್ಕೆ ಹೋಗ್ತಾನೆ, ಅವನೇ ಇಳಿಯೋದಕ್ಕೆ ಹೋಗ್ತಾನೆ, ಎಲ್ಲಿ ಬಿದ್ದುಬಿಡ್ತಾನೆ ಅನ್ನೋದೇ ಭಯ. ಅವನೇ ಪಟ್ಟಂತ ಇಳಿದು ಅವನೇ ಓಡ್ತಿದ್ದಾನೆ ಮಿಷಿನ್ ಹತ್ರ. ಒಂದು ಸತಿ ನೋಡಿಕೊಂಡ್ರೆ ಮುಗೀತು. ಹಾಯ್, ಇದು ಬಂದು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ, ಅದೇ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ. ಮಾರ್ನಿಂಗ್ ನಿನ್ನೆ ಈವ್ನಿಂಗ್ ವ್ಲಾಗ್ ತೋರಿಸಿದ್ನಲ್ಲ, ಇವಾಗ ಮಾರ್ನಿಂಗೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇನ್ನೂ ಟಿಫನ್ ಮಾಡಿಲ್ಲ, ಟಿಫನ್ ಮಾಡಬೇಕು. ಆಗಲೇ ಟೈಮ್ ಬಂದು 7 o'clock ಆಗಿದೆ. ಬಟ್ಟೆ ಕೂಡ ನೆನೆಸಿಟ್ಟಿದ್ದೀನಿ. ಇವತ್ತು ಇನ್ನೊಂದು ಏನಪ್ಪ ಅಂತಂದರೆ ನಮ್ಮ ಅಮ್ಮ ಕೂಡ ಬರ್ತಿದ್ದಾರೆ ಊರಿಂದ. ಸೊ ಹಾಗಾಗಿ ನಾನು ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀನಿ. ಆಗಲೇ ನಮ್ಮ ಮನೆಗೆ ಬಂದು 6 months ಆಗಿತ್ತು. ಅವರು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ.
ಸೊ ಅವ್ರು ಬರೋದನ್ನೇ ವೆಯ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಅತ್ತೆ ಒಳಗಡೆ ಪೂಜೆ ಮಾಡ್ತಾಯಿದ್ದಾರೆ. ಅವ್ರು ಬಂದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಿಕೊಟ್ಟಿದ್ದೆ ಅವರಿಗೆ. ಅಡುಗೆ ಎಲ್ಲ ಮುಗಿಸಿ ಅಮ್ಮ ಬರೋದನ್ನ ವೆಯ್ಟ್ ಮಾಡ್ತಾಯಿದ್ದೆ ಯಾವಾಗ ಬರ್ತಾರೆ ಅಂತ. ಸೊ ಕೆಲಸನೇ ಆಯಿತು. ಸೊ ಹಾಗಾಗಿ ನಾನು ಪೂಜೆ ಮಾಡೋದಕ್ಕಾಗಿಲ್ಲ. ಅದಕ್ಕೆ ನಮ್ಮ ಅತ್ತೆನೇ ಪೂಜೆ ಮಾಡ್ತಿದ್ದಾರೆ ಇಲ್ಲಿ. ಏನೇ ಆದರೂ ನನಗೆ ನಾನೇ ಪೂಜೆ ಮಾಡಿದ್ರೆ ಸಮಾಧಾನ ಆಗೋದು. ನನಗೆ ಯಾರೇ ಪೂಜೆ ಮಾಡಿದ್ರು ಕೂಡ ನನಗೆ ಸಮಾಧಾನ ಆಗೋಲ್ಲ. ನನಗೆ ಅಟ್ಲೀಸ್ಟ್ ನಾನು ದೇವರಿಗೆಲ್ಲ ಅಲಂಕಾರ ಮಾಡಿಕೊಟ್ಟು ಅವರೇ ದೀಪ ಹಂಚಿಸಿ ಪೂಜೆ ಮಾಡೋದಂದರೆ ಇಟ್ಸ್ ಓಕೆ. ನನಗೆ ಅವಾಗೇನು ಅನಿಸಲ್ಲ. ಇಲ್ಲ ಅಂದರೆ ಫುಲ್ ಓವರಾಲ್ ನಾನೇ ಮಾಡಬೇಕು ಅಂತಲೇ ನನಗಿಷ್ಟ. ಇನ್ಕ್ಲೂಡ್ ಹೇಳಬೇಕು ಅಂತಂದರೆ ಈ ಪೂಜೆ ವಿಷಯದಲ್ಲಿ ಮಾತ್ರ ನಾನೇ ಮಾಡಬೇಕು ಅಂತಲೇ ನನಗಿಷ್ಟ. ಇನ್ನು ನಮ್ಮ ಮನೆ ಹತ್ರ ವೆದರ್ ನೋಡಿ ಯಾವ ಥರ ಇದೆ. ಇನ್ನು ನಮ್ಮ ಮನೇಲಂತೂ ಕಲರ್ ಫ್ಲವರ್ಸ್ ಅಂದರೆ ರೋಸ್ ಅಂತೂ ಬಿಡ್ತಾನೆ ಇರುತ್ತೆ. ಇದು ಪಿಂಕ್ ಕಲರ್ ನಾನೇ ತೊಗೊಂಬಂದು ಹಾಕಿದ್ದೆ. ಅದು ತುಂಬ ದೊಡ್ಡದಾಗೇ ಇತ್ತು. ಫ್ಲವರು ತುಂಬಾ ಚೆನ್ನಾಗಿತ್ತು. ಇನ್ನು ನಮ್ಮ ಮನೆ ಹತ್ರ ಇರೋ ಈ ರೋಸ್ ಗಿಡದಲ್ಲಂತೂ ದಿನ ಹೂವು ಅಂತೂ ಇದ್ದೇ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ರೆಡ್ ಕಲರ್ ರೋಸ್ ಹಾಕ್ಕೊಂಡಿದ್ದೀವಿ. ಮನೆ ಮುಂದೆ ಗ್ರೀನರಿ ಆಗಿ ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬಾ ಇಷ್ಟ ಫ್ಲವರ್ಸ್ ಅಂದರೆ. ಇನ್ನು ಆಮೇಲೆ ನಮ್ಮ ಮನೇಲಿ ಇತ್ತೀಚೆಗೆ ಕೆಲವೊಂದೊಂದು ವ್ಲಾಗಲ್ಲೂ ತೋರಿಸ್ತಾನೆ ಇದ್ದೀನಿ. ಇದು ಬಂದು ಏನೋ ತ್ರಿಶೂಲ ಗಿಡ ಅಂತ ಅಂದ್ಬಿಟ್ಟು ಇದನ್ನು ಕೂಡ ನಮ್ಮ ಮನೇಲಿ ಹೊಸ್ದಾಗಿ ಹಾಕಿದ್ದಾರೆ ಗಿಡನ. ಇವಾಗ ಅದೊಂದು ಪೂಜೆ ಮಾಡ್ತಿದ್ದಾರೆ. ಈಗ ಹಂಗೆ ನಮ್ಮ ಮನೇಲಿ ಬ್ರಹ್ಮಕಮಲನೂ ಕೂಡ ಮೊಗ್ಗಾಗಿದೆ. ಅದು ಇವತ್ತೇ ಹರಡ್ತಿದೆ. ಅದನ್ನು ಕೂಡ ಅದೊಂದು ಕ್ಲಿಪ್ಪಿಂಗು ಕೂಡ ಆ್ಯಡ್ ಮಾಡಿದ್ದೀನಿ, ಕೊನೆವರೆಗೂ ನೋಡಿ. ಇನ್ನು ಅಲ್ಲಿ ಟ್ಯಾಕ್ಸಿ ಬಂತಲ್ಲ, ಅದು ಅಮ್ಮಂಗೆ ಓಲೋ ಊಬರ್ನ ಬುಕ್ ಮಾಡಿಕೊಟ್ಟಿದ್ವಿ. ನಾವು ಕರ್ಕೊಂಬರೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಅಮ್ಮನೂ ಕೂಡ ಬಂದರು. ನಾನು ನೋಡೋಣ ಅಂದ್ಬಿಟ್ಟು ಅಲ್ಲಿಗೆ ಹೋದೆ. ಅದು ಕಾರು ನಮ್ಮ ಮನೆ ಹತ್ರನೇ ಬರ್ಬೋದಾಗಿತ್ತು. ಬಟ್ ಆದರೆ ಅವರು ಟರ್ನ್ ಮಾಡೋಕ್ಕೆಲ್ಲ ಆಗಲ್ಲ, ಇಲ್ಲ ಬರಲ್ಲ ಅಂತ ಹೇಳಿ ಸ್ವಲ್ಪ ದೂರ ಅಲ್ಲೇ ಹಿಂದೆ ಸ್ಟಾಪ್ ಮಾಡಿದ್ರು. ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅಮ್ಮನ ಕರ್ಕೊಂಡು ಬಂದೆ. ವ್ಲಾಗ್ನ ಹಂಗೆ ಕಂಟಿನ್ಯೂ ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ನಾನು ಕೂಡ ಸ್ಟಾಪ್ ಮಾಡ್ಕೊಂಡಿದ್ದೆ. ಇವಾಗ ಅಮ್ಮ ಬಂದಿದ್ದು ಸಂಜೆ, ಮಳೆ ಎಲ್ಲ ಬಂದಿದೆ. ನಾನೀಗ ಮನೆ ಮೇಲಿದ್ದೀನಿ. ನಮ್ಮ ಮನೇಲಿ ಇನ್ನೊಬ್ಬರು ಹೊಸ್ದಾಗಿ ಬಂದಿದ್ದಾರೆ ಅಂತ ಹೇಳಿದ್ದೀನಲ್ಲ. ಸೊ ಹಾಗಾಗಿ ಅವ್ರಿಗೆ ಸ್ವಲ್ಪ ಮಿಲ್ಕ್ ಹಾಕೋಣ ಅಂತ ಅಂದ್ಬಿಟ್ಟು ಬಂದೆ. ಅದು ಡೋರ್ ಓಪನ್ ಮಾಡಿ ತಕ್ಷಣ ಪಟ್ಟಂತ ಓಡಿ ಬಂದುಬಿಡ್ತು. ಅದಕ್ಕೆ 2 ಟೈಮ್ಸ್ ಕೂಡ ಹಾಲು ಹಾಕ್ತಿದ್ದೀವಿ. ಈಗ ಇನ್ನು ಒಂದು 2 ಡೇಸ್ ನೋಡಿಕೊಂಡು ನಾವು ಹಾಲು ಅನ್ನನ ಮಿಕ್ಸ್ ಮಾಡಿ ಹಾಕ್ಬೇಕು ಅದಕ್ಕೆ. ಅದು ಪಾಪ ದೊಡ್ಡದಾಗಬೇಕಲ್ವ, ಅದಕ್ಕೆ. ಅದು ಒಂದು ಕ್ಯೂಟಾಗಿ ಆಟಾಡ್ಕೊಂಡೇ ಇರುತ್ತೆ. ಒಂದೇ ರೂಮಲ್ಲಿ ಕೂಡಾಕಿರೋದ್ರಿಂದ ಅದನ್ನು ನಮ್ಮ ನೋಡಿದ ತಕ್ಷಣ ಓಡಿ ಬಂದುಬಿಡುತ್ತೆ. ಅದು ಪಾಪ ಅವ್ರ ಅಮ್ಮನ್ನೆಲ್ಲ ಬಿಟ್ಟಿದೆಯಲ್ಲ. ಸೊ ಹಾಗಾಗಿ ಇನ್ನು ನಮ್ಮ ಮನೇಲಿ ಬ್ರಹ್ಮಕಮಲ ನಾನು ತೋರಿಸಿದ್ನೆಲ್ಲ ಮೊಗ್ಗಾಗಿರೋದು. ಇವತ್ತು ನೈಟೇ ಅದು ಕೂಡ ಹರಡಿತ್ತು 2. ಇದು ನಾನು ನೋಡಿದಾಗ ಸ್ವಲ್ಪ ಮೊಗ್ಗು ಥರ ಹರಡಿತ್ತು. ಆಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು ನೋಡಿದಾಗ ಸಖತ್ ದೊಡ್ಡದಾಗಿ ಹೂವು ಹರಡಿತ್ತು. ಇದು ನೋಡಿದ ತಕ್ಷಣವೇ ಪೂಜೆ ಮಾಡಬೇಕು ಅಂತ, ಅಂದರೆ ಒಂದು ಕಡ್ಡಿ ಹಚ್ಚಬೇಕು ಅಂತ ಹೇಳ್ತಾರೆ, ಒಂದು ಊದಿನ ಕಡ್ಡಿ ಹಚ್ಚಬೇಕು ಅಂತಾರೆ. ಸೊ ಹಾಗಾಗಿ ನಮ್ಮ ಮನೇಲಿ ಪ್ರತಿ ಸತಿ ಬ್ರಹ್ಮಕಮಲ ಹರಡಿದಾಗ ಪ್ರತಿ ಟೈಮು ಕೂಡ ನಾನು ಊದುಗಡ್ಡಿನ ಅಂಟಿಸ್ಬಿಡ್ತೀನಿ. ಇನ್ನು ನಮ್ಮಮ್ಮ ಕ್ಯಾಪ್ಚರ್ ಮಾಡ್ತಿದ್ದಾರೆ. ಇಲ್ಲಿ ನಾನು ಕೂಡ ಊದುಬತ್ತಿ ಅಂಟಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು ಬ್ರಹ್ಮಕಮಲ. ಬಟ್ ಅಂದರೆ ಇದು ಯಾವುದೇ ರೀತಿ ದೇವರಿಗೆಲ್ಲ ಇಡೋ ಆಗಿಲ್ವಂತೆ. ಸೊ ಹಾಗಾಗಿ ಜಸ್ಟ್ ನೋಡಿ ಖುಷಿ ಪಡಬೇಕಷ್ಟೆ. ಇದು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು. ಇನ್ನೂ ನೀವು ನನ್ನ ಚಾನಲ್ನ ಲೈಕ್ ಮಾಡಿ ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ತಾ ಇದೇ ಥರ ವಾಚ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ. ಇನ್ನಷ್ಟು ಹೊಸ ವ್ಲಾಗ್ಸ್ ವೀಡಿಯೋಸ್ನ ನಿಮ್ಮ ಜೊತೆ ತೊಗೊಂಬಂದು ಹಂಚ್ಕೋತೀನಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.